ಫಸ್ಟ್ ಸಮೀರ್ದು ದುಡ್ಡು ಬಂದಿದೆಯಾ ನನಗೆ ಗೊತ್ತಿಲ್ಲ, ನಾನು ಪೊಲೀಸ್ನವ್ರು ನಾನು ಕೇಳಿದ್ರೆ ಹೇಳ್ತೀನಿ ಸತ್ಯ ಬರುತ್ತೆ. ಎಲ್ಲರೂ ಸತ್ಯ ಬರುತ್ತೆ ಅಂತಲೇ ಹೇಳ್ತಿದ್ದಾರೆ. ಸತ್ಯ ಯಾವುದು ಅನ್ನೋದೇ ಪ್ರಶ್ನೆ. ಈಗ ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಒಂದು ಎರಡನೇದು, ಆ ವ್ಯಕ್ತಿಗೆ ದುಡ್ಡು ಬಂದಿದೆಯೋ ಯೂಟ್ಯೂಬೆಲ್ಲ ಕೆಲಸ ಮಾಡು ಅಂತ ಇಲ್ಲವೋ ನನಗೆ ಗೊತ್ತಿಲ್ಲ. ಬಂದಿದ್ರೆ ಬಂದಿದೆ ಅಂತ ಲೆಕ್ಕ ತೋರಿಸಿ ಅಷ್ಟೇ. ಬಟ್ ಈ ವ್ಯಕ್ತಿದು ಬರೀ ದುಡ್ಡಿನ ಪ್ರಶ್ನೆ ಅಲ್ಲ. ಇದು ವಿಡಿಯೋ ಮಾಡಿದ್ದರೆ ಅದರ ಕಂಟೆಂಟಿನ ಮೇಲೂ ತನಿಖೆ ನಡೀಬೇಕದು. मैं कौन मालूम? मैं तेरा बीवी का देवर मियां बात कर इसको। ए तेरा कुंडी में चर्बी इधर है, आदर रे आदर है आदर है। ए बाहर लो खुशका खुशका खा लो आजा। ಹೌ ಡಿಡ್ ಯು ಅರೈವ್ ಎಟ್ ದಟ್ ಕನ್ಕ್ಲೂಸಿವ್ ವಿಡಿಯೋಗಳು ಹೇಳಿ ಅಂತ ವಿಟ್ನೆಸ್ ರೀತಿಯಲ್ಲಿ. ಒಂಥರ ನಾನು ನೋಡಿದ್ದೀನಿ ಅನ್ನೋತ್ರ ನಿರ್ದೇಶಿತವಾಗಿ ಅವಳು ಬರ್ತಾಳೆ, ಅವಳನ್ನು ರೇಪ್ ಮಾಡ್ತಾರೆ, ಅದೆಷ್ಟೋ 4 ದಿನ ಮಾಡ್ತಾರೆ, ಅದೇನೋ ಅವಳು ಫ್ರೆಂಡ್ಸ್ ಮುಂದೆನೇ ಆಗಿಬಿಡುತ್ತೆ, ಅವಳು ಫ್ರೆಂಡ್ಸ್ ಎಲ್ಲ ಆಮೇಲೆ ಹೊರಟೋಗ್ತಾರೆ. ಸರ್ ಆಲ್ ರಬ್ಬಿಶ್, ಬ್ಯಾಡ್ ಜರ್ನಲಿಸಮ್. ಈಗಲೂ ಹೇಳ್ತೀನಿ ನಾನು ಅದನ್ನು, ಬ್ಯಾಡ್ ಜರ್ನಲಿಸಮ್. ಅದು ಉದ್ದೇಶ ಏನಾದ್ರು ಇರ್ಬೋದು, ನ್ಯಾಯ ಕೊಡಿಸ್ಬೇಕು ಅನ್ನೋ ಆ ಥರ ಇರ್ಬೋದು, ಬಟ್ ಅಟ್ರಾಷಿಯಸ್ ಜರ್ನಲಿಸಮ್ ಅದು. ಇಮ್ಯಾಜಿನೇಟಿವ್ ಊಹಾತ್ಮಕ ಪತ್ರಿಕೋದ್ಯಮ ಮಾಡೋ ಅಷ್ಟು ಡೇಂಜರಸ್ಸು, ಭಯೋತ್ಪಾದಕತೆಗಿಂತ ದೊಡ್ಡ ಡೇಂಜರ್ ಅದು. ಅದ್ರ ಬಗ್ಗೆನೂ ತನಿಖೆ ಆಗಬೇಕು.